ಆಮೇಲೆ ಘೋಸ್ಟಲ್ಲಿ ಮಾಡಿದೆ ನಾನು. ಒಂದು ಅವ್ರ ಗ್ಯಾಂಗ್ ಮೆಂಬರ್ ನಾನು. ಅದ್ರಲ್ಲಿ 9 ಜನ ಇರ್ತೀವಿ. ನಾನೊಬ್ಬ ಗ್ಯಾಂಗ್ ಮೆಂಬರು. ಅದರಲ್ಲೂ ಹಾಗೆ ಫಸ್ಟ್ ಏನೋ ಥರ್ಡ್ ಡೇ ಏನೋ ಶೂಟಿಂಗ್ ಅದು. ಅಲ್ಲಿ ಏನಂದರೆ ಅವರು ನಾನೇನೋ ತಪ್ಪು ಮಾಡಿರ್ತೀನಿ ಗ್ಯಾಂಗಲ್ಲಿ. ಯಾರಿಗೂ ಶೂಟ್ ಮಾಡಬಾರ್ದು ಅಂತ ಹೇಳಿರ್ತಾರೆ ಜೈಲಲ್ಲಿ. ನಾನು ಶೂಟ್ ಮಾಡ್ತೀನಿ. ಆ CBI ಆಫೀಸರ್‌ಗೆ ನಾನೇ ಶೂಟ್ ಮಾಡಿದ್ದು ಇನ್‌ಫ್ಯಾಕ್ಟ್ ಅದರಲ್ಲಿ. ಸೊ ಶೂಟ್ ಮಾಡ್ತೀನಿ. ಅದಕ್ಕೆ ನಾವೆಲ್ಲ ಅದೇನೋ ಮಾತಾಡ್ತಾ ಇರ್ತೀವಿ. ಸೀನ್ ಆ ಥರ ಇತ್ತು. ನಾವೆಲ್ಲ ನನಗೆಲ್ಲ ಬೈತಿರ್ತಾರೆ. ನಾನು ಸಮರ್ಥನೆ ಕೊಟ್ಕೋತಾ ಇರ್ತೀನಿ, ಎಲ್ಲ ಆಗ್ತಿರ್ತೀನಿ. ಹಿಂದಿಂದ ಶಿವಣ್ಣ ಬಂದ್ಬಿಟ್ಟು ನನ್ನ ಕತ್ತು ಹಿಂಗೆ ಹಿಡಿದ್ಬಿಟ್ಟು ಕೈ ಹಿಂಗೆ ಹಿಂದೆ ಎಳ್ಕೊಂಡು ಟೇಬಲಿಗೆ ಹೊಡಿತಾರೆ ನನ್ನ. ಅದು ಶಾಟು. ನನಗೆಲ್ಲ ಡೈರೆಕ್ಟ್ ಹೇಳಿದ್ರು, "ಶಿವಣ್ಣ ಬಂದು ಹಿಂಗೆ ಮಾಡ್ತಾರೆ, ನೀವು ಇದು ಮಾಡಬೇಕು, ಆಮೇಲೆ ಬೈತಾರೆ, ವಾಪಸ್ ಹಿಂದೆ ಹೋಗ್ತೀರಾ" ಇದೆಲ್ಲ ಹೇಳ್ಬಿಟ್ಟಿದ್ರು. ಎಲ್ಲ ಸರಿ. ಬಟ್ ಶಿವಣ್ಣ ಅದು ಶಾರ್ಟಲ್ಲಿ ಹಿಂಗೆ ಬಂದವರು ಪ್ರಾಕ್ಟೀಸಲ್ಲಿ ಏನು ಮಾಡಲಿಲ್ಲ. ಸುಮ್ಮನೆ ಹಿಂಗೆ ಹಿಂಗೆ ಅಂದರು, ಏನೋ ಪ್ರಾಕ್ಟೀಸ್ ಮಾಡಿದ್ರು. ಶಾರ್ಟಲ್ಲಿ ಒಂದ್ಸಲಿ ಬಂದ್ಬಿಟ್ಟು ಹಿಂಗೆ ಹಿಡ್ಕೊಂಡ್ರಲ್ಲ, ನನ್ಗೆ ಅದೇನೋ ಭಯ. ಎಲ್ಲಿ ಟೇಬಲ್ಗೆ ಹೊಡೆದ್ಗಿಟ್ಬಿಡ್ತಾರೋ ಅಂತ ಫುಲ್ ಟೈಟ್ ಆಗ್ಬಿಟ್ಟೆ ಮೊದಲು ಒಂದು ಟೆನ್ಷನ್ಗೆ. ಹಿಂಗಂದ್ರೆ ಮೂವ್ ಆಗ್ತಿಲ್ಲ. ಅವ್ರಿಗೆ ಯಾಕಮ್ಮ ಹೆದರ್ತೀಯ? ನಿನಗೇನು ಆಗಲ್ಲ, ನನ್ನ ನೋಡಿಲಿ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಹಿಡ್ಬಿಟ್ಟು ಹಿಂಗಂದ್ರು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು ಸರ್ ಅಂದರೆ ಅವರು. ಏನು ಅವ್ರ ಎಕ್ಸ್ಪೀರಿಯನ್ಸ್, ಅವರು ಟ್ರೈನಿಂಗ್ ಬೇರೆ ಇದೆ ಅವ್ರಿಗೆಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರು. ಹಿಂಗೆ ಹೊಡೆದು ಹಿಂಗೆ ಹಿಡ್ದು ಹಿಂಗೆ ಅಂದರು. ಆ ಫೋರ್ಸ್ ಕೈಯಲ್ಲಿ ಹೆಂಗಿತ್ತು ಅವ್ರದ್ದು ಅಂದರೆ ನಿಜವಾಗ್ಲೂ ಟೇಬಲ್ಲು ಪೀಸ್ ಆಗ್ಬೇಕು ಹಂಗಿತ್ತು. ಬಟ್ ಸರಿಯಾಗಿ ಹಿಂಗೆ ಬಂದು ಆ ಟೇಬಲ್ಗೆ 1 ಇಂಚ್ ಕೆಳಗಡೆ ಹಿಂಗೆ ನಿಲ್ಲಿಸಿದ್ರು. ನಾನು ತಲೆ ಒಂಥರ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಸರ್ ಸೂಪರ್ ಸುಮ್ಮನೆ ಹೆದರ್ಕೋತೀರಲ್ರಿ ಅಂತ ಹೇಳ್ಬಿಟ್ಟು ಹೋದ್ರು ಬೈದ್ಬಿಟ್ಟು. ಅದೇ ಹೇಳ್ತೀನಲ್ಲ, ಅವರು ಅಷ್ಟು ಚೆನ್ನಾಗಿ ಜೊತೆಗಿರೋರಿಗೆ ಇದು ಮಾಡ್ತಾರೆ. ಅವ್ರಿಗೇನು ಆಗಬಾರ್ದು, ಯಾರಿಗೂ ಏನೂ ಆಗಬಾರ್ದು ಅಂತೆಲ್ಲ ತುಂಬ ನೋಡ್ಕೋತಾರೆ. ಅದೆಲ್ಲ ಚೆನ್ನಾಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು.